ಭರತ್, ಏನು ಬಾಯಿ ಬಂದಂಗೆ ಮಾತಾಡ್ತಿದ್ಯಾ? ನನ್ನ ಭಿಕಾರಿ ಅನ್ನೋ ರೈಟ್ಸ್ ನಿನ್ಗ್ಯಾರು ಕೊಟ್ಟಿದ್ದು ಅಂತ ಸಿಟ್ಟಿನಿಂದ ಹೇಳ್ದ. ಮಾತಿಗೆ ಮಾತು ಬೆಳೆದು ಜಗಳ ಶುರುವಾಗುತ್ತೆ ಅಂತ ಸುರಭಿ ಗೊತ್ತಿತ್ತು. ಅವಳಿಗೆ ಜಗಳ ಆಗೋದು ಬೇಕಿರ್ಲಿಲ್ಲ. ಸಂಯುಕ್ತ ಮತ್ತು ರಾಹುಲ್ಗೆ ವಿಶ್ ಮಾಡಿ ಬಿಸ್ನೆಸ್ಗೆ ಹೆಲ್ಪ್ ತಗೊಳ್ಳೋದಷ್ಟೇ ಅವಳಿಗೆ ಮುಖ್ಯವಾಗಿತ್ತು. ಹಾಗಾಗಿ ವಿರಾಜ್ ನಡಿ, ನಾವು ಸಂಯುಕ್ತಗೆ ವಿಶ್ ಮಾಡ್ಬೋಣ ಅಂತ ಹೇಳ್ತಾ ವಿರಾಜ್ ನನ್ನ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಿ ತನ್ನ ಬ್ಯಾಗ್ ನಿಂದ ಒಂದು ಕಾಸ್ಟ್ಲಿ ಗಿಫ್ಟ್ ತೆಗೆದು ಸಂಯುಕ್ತ ಮತ್ತು ರಾಹುಲ್ ಮುಂದೆ ಹಿಡಿದು ಕಂಗ್ರಾಚುಲೇಷನ್ ಬೋತ್ ಆಫ್ ಯು ಅಂದ್ಲು. ಆಗ ಸಂಯುಕ್ತ ಸಿಟ್ಟಿನಿಂದ, ನೀನು ಯಾಕೆ ಈ ಗಿಫ್ಟ್ ನ ಕೊಡೋಕೆ ಬಂದಿದ್ಯಾ ಅಂತ ಗೊತ್ತು, ಆದ್ರೆ ನಿನ್ನ ಐಡಿಯಾ ವರ್ಕ್ ಆಗಲ್ಲ. ಜೊತೆಗೆ ದೊಡ್ಡ ದೊಡ್ಡ ಮನುಷ್ಯರು ಬಂದಿರೋ ಈ ಜಾಗಕ್ಕೆ ಇಂಥ ಭಿಕಾರಿನ ಯಾಕೆ ಕರ್ಕೊಂಡ್ ಬಂದೆ? ಮೊದ್ಲು ಕರ್ಕೊಂಡು ಹೋಗು ಇವನನ್ನ ಅಂತ ಹೇಳಿದ್ಲು. ಸುರಭಿಗೆ ಅವಮಾನ ಆಯ್ತು. ವಿರಾಜ್ ಕೂಡ ತಲೆ ತಗ್ಗಿಸ್ಕೊಂಡು ಸ್ಟೇಜ್ ನಿಂದ ಕೆಳಗಿಳ್ದ. ಇದನ್ನೆಲ್ಲ ಗಮನಿಸಿದ ಭರತ್, ಏನ ಭಿಕಾರಿ, ಆಯ್ತಾ ಒಳ್ಳೆ ಮರ್ಯಾದೆ ಅಂತ ಜೋರಾಗಿ ನಕ್ಕ. ಏಯ್ ಅಂತ ವಿರಾಜ್ ಏನೋ ಹೇಳಲು ಹೋದ. ಅಷ್ಟರಲ್ಲಿ ಭರತ್ ಅಲ್ಲೇ ಇದ್ದ ವೈನ್ ತಗೊಂಡು ವಿರಾಜ್ನ ಮುಖದ ಮೇಲೆ ಎಸ್ದ. ಅದಾದ್ಮೇಲೆ ಸುರಭಿ ಮುಂದೆ ಮಾತಾಡೋದಕ್ಕೆ ಅವಕಾಶವೇ ಕೊಡದೆ ವಿರಾಜ್ನ ಮನೆಗೆ ಕರ್ಕೊಂಡ್ ಬಂದ್ಲು. ಮನೆಗೆ ಬಂದ ಮೇಲೂ ಸುರಭಿ ಮತ್ತು ವಿರಾಜ್ ಇಬ್ಬರಿಗೂ ಪಾರ್ಟಿಯಲ್ಲಾದ ಅವಮಾನವೇ ನೆನಪಾಗ್ತಿತ್ತು. ಅದರ ಮರುದಿನ ವಿರಾಜ್ ತನ್ನ ಅಂಗಡಿಗೆ ಹೋದ. ಕಸ್ಟಮರ್ಸ್ ಯಾರು ಇಲ್ಲ ಅಂತ ಅವನು ತನ್ನ ಮೊಬೈಲ್ ನೋಡ್ತಾ ಕೂತಿದ್ದ. ಆಗ ಒಂದು ಕಾಸ್ಟ್ಲಿಯಸ್ಟ್ ಕಾರ್ ಅವನ ಅಂಗಡಿ ಮುಂದೆ ಬಂದ್ ನಿಂತ್ಕೋತು. ಯಾರೋ ಕಸ್ಟಮರ್ ಇರ್ಬೋದು ಅಂತ ಅವನು ತನ್ನ ಮೊಬೈಲ್ ನ ಪಕ್ಕಕ್ಕಿಟ್ಟು ಜ್ಯೂಸ್ ಮಾಡ್ಕೊಡಲು ರೆಡಿ ಆದ. ಕಾಸ್ಟ್ಲಿ ಕಾರಿಂದ ಸೂಟ್ ಹಾಕೊಂಡಿಳಿದ ವ್ಯಕ್ತಿ ಅಂಗಡಿ ಹತ್ರ ಬಂದ್ ಕೂಡ್ಲೆ ವಿರಾಜ್ ಯಾವ ಜ್ಯೂಸ್ ಕೊಡ್ಲಿ ಅಂತ ಕೇಳ್ದ. ಆ ವ್ಯಕ್ತಿ ಏನೂ ಮಾತಾಡ್ದೆ ಒಮ್ಮೆ ಸುತ್ತಲೂ ನೋಡಿ, ಪರವಾಗಿಲ್ಲ ವಿರಾಜ್, ಅಂಗಡಿ ಚೆನ್ನಾಗಿದೆ, ಯಾರಿಗೂ ಡೌಟ್ ಬರಲ್ಲ ಅಂತ ಹೇಳ್ದ. ಆ ಮಾತನ್ನ ಕೇಳಿ ವಿರಾಜ್ಗೆ ಸ್ವಲ್ಪ ಶಾಕ್ ಆಯ್ತು. ಯಾರು ಈ ವ್ಯಕ್ತಿ, ಇವರಿಗೆ ತನ್ನ ಹೆಸರು ಹೇಗ್ ಗೊತ್ತು ಅಂತ ಯೋಚಿಸೋದಕ್ಕೆ ಶುರು ಮಾಡ್ದ. ನಂತರ ಆ ವ್ಯಕ್ತಿ, ತಲೆ ಕೆಡ್ತಿದ್ಯಲ್ವಾ, ನನಗೂ ಅಷ್ಟೇ, ನಿನ್ನ ಹುಡ್ಕೋದಕ್ಕೆ ತುಂಬಾ ತಲೆ ಕೆಟ್ಟೋಯ್ತು ಅಂತ ಹೇಳ್ತಾ ನಕ್ಕ. ವಿರಾಜ್ ಸೀರಿಯಸ್ ಆಗಿ, ಯಾರ್ ನೀವು ಅಂತ ಕೇಳ್ದ. ಆದ್ರೆ ಆ ವ್ಯಕ್ತಿ ಆ ಪ್ರಶ್ನೆಗೆ ಉತ್ತರ ಕೊಡೋ ಬದಲು ತನ್ನ ಜೇಬಿನಲ್ಲಿದ್ದ ಒಂದು ಕಾರ್ಡ್ ತೆಗೆದು ತೋರಿಸಿ, ಗೊತ್ತಾಯ್ತಾ ನಾನ್ ಯಾರು ಅಂತ, ನೀನು ಯಾಕೆ ಈ ಅಂಗಡಿ ಇಟ್ಕೊಂಡಿದ್ಯಾ, ನಿನ್ಗೇನ್ ಬೇಕು, ಎಲ್ಲ ನನಗೊತ್ತು ವಿರಾಜ್, ಸುಮ್ನೆ ಇವೆಲ್ಲ ಬಿಟ್ಟು ನೀನು ನನ್ ಜೊತೆಗ್ ಬಾ ಅಂದ. ವಿರಾಜ್ಗೆ ಗಾಬರಿ ಆಯ್ತು. ಅವನು ತನ್ನ ಜೇಬನ್ನ ಮುಟ್ಟಿ ನೋಡ್ಕೊಂಡು, ಇವರು ನನ್ನ ಕರೀತಿದಾರಂದ್ರೆ ಇವರಿಗೆ ನನ್ನ ಹತ್ರ ಇರೋ ವಸ್ತು ಬಗ್ಗೆ ಗೊತ್ತಾಗಿದೆ ಅನ್ಸುತ್ತೆ, ಯಾವ ಕಾರಣಕ್ಕೂ ನಾನು ಇವ್ರ ಜೊತೆ ಹೋಗ್ಬಾರ್ದು, ಆ ವಸ್ತುನ ಕೂಡ ಸೇಫ್ ಆಗಿ ಇಟ್ಕೋಬೇಕು ಅಂತ ಮನ್ಸಲ್ಲೇ ಯೋಚಿಸಿ, ನೋಡಿ ನೀವು ಯಾರು, ಯಾಕೆ ಬಂದಿದ್ದೀರಾ, ಇದ್ಯಾವುದು ನನ್ ಗೊತ್ತಿಲ್ಲ, ಸುಮ್ನೆ ನನ್ನ ವ್ಯಾಪಾರಕ್ಕೆ ತೊಂದರೆ ಮಾಡಬೇಡಿ, ದಯವಿಟ್ಟು ಇಲ್ಲಿಂದ ಹೊರಡಿ ಅಂತ ಹೇಳ್ದ. ಸರಿ ವಿರಾಜ್, ಕರೆಯೋದು ನನ್ನ ಕರ್ತವ್ಯ, ಬರೋದು ಬಿಡೋದು ನಿನ್ನಿಷ್ಟ ಅಂತ ಆ ವ್ಯಕ್ತಿ ಅಲ್ಲಿಂದ ಹೊರಟ. ನಂತರ ಕಾರ್ನಲ್ಲಿ ಕೂತ್ಕೊಂಡು ಯಾರಿಗೋ ಕಾಲ್ ಮಾಡಿ, ನಾವಿಷ್ಟನ್ನ ಹುಡುಕ್ತಿದ್ವಲ್ಲ ವಿರಾಜ್, ಆ ಭಿಕಾರಿ ನನ್ನ ಮಗ ಬೇರೆ ಎಲ್ಲೂ ಇಲ್ಲ, ಫುಟ್ಪಾತ್ ಮೇಲೆ ಜ್ಯೂಸ್ ಅಂಗಡಿ ಇಟ್ಕೊಂಡಿದ್ದಾನೆ, ಅವನ ಮೇಲೆ ಒಂದು ಕಣ್ಣಿಡ್ಬೇಕು ಅಂತ ಹೇಳ್ದ. ಅವತ್ತು ವಿರಾಜ್ಗೆ ಹೀಗಾದ್ರೆ ಸುರಭಿಗೆ ಇನ್ನೊಂದು ರೀತಿಯ ಟೆನ್ಷನ್ ಆಯ್ತು. ಸುರಭಿಯ ತಾತ ರಾಧಾ ಕೃಷ್ಣರಾವ್ಗೆ 3 ಜನ ಮಕ್ಕಳು, ರಾಜೇಂದ್ರ ರಾವ್, ವಿಜಯೇಂದ್ರ ರಾವ್ ಮತ್ತು ಸುರೇಂದ್ರ ರಾವ್. ತುಂಬಾ ಸಾಫ್ಟ್ ವ್ಯಕ್ತಿಯಾಗಿದ್ದ ಸುರೇಂದ್ರಗೆ ರಾಜೇಂದ್ರ ಮತ್ತು ವಿಜಯೇಂದ್ರ ಅವಕಾಶ ಸಿಕ್ಕಾಗೆಲ್ಲ ಮೋಸ ಮಾಡ್ತಿದ್ರು. ಈಗ ಬಿಸ್ನೆಸ್ ಅಲ್ಲಾದ ಲಾಸ್ ನ ಕೂಡ ಅವರ ತಲೆ ಕಟ್ಟಿ ಅವರನ್ನ ಬೀದಿಗೆ ಬರುವಂತೆ ಮಾಡೋದು ಅವರ ಪ್ಲಾನ್ ಆಗಿತ್ತು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ವೀರಮಾಣಿಕ್ಯ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.